ಸೊ ಇವಾಗ ಒಂದು ಡೀಪ್ ಬ್ರೆತ್ ತಗೊಂಡೆ, ಇವಾಗ ರೆಸ್ಪಿರೇಷನ್ ಸ್ಟಾರ್ಟ್ ಮಾಡೋಣ. ಸೊ ಇಷ್ಟು ತನಕ ನಾವು ಡೈಜೆಷನ್ ನ್ಯೂಟ್ರಿಷನಲ್ಲೆಲ್ಲ ಏನು ನೋಡಿದ್ವಿ, ಫುಡ್ಡನ್ನು ಇಂಟೇಕ್ ಮಾಡ್ತೀವಿ ಮತ್ತು ನ್ಯೂಟ್ರಿಯೆಂಟ್ಸು ಅಬ್ಸಾರ್ಬ್ ಮಾಡುತ್ತೆ ಲಾಸ್ಟಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ, ವಿಲ್ಲೈಸ್ ಅಬ್ಸಾರ್ಬ್ ಮಾಡುತ್ತೆ ಅಂತ ಹೇಳಿದೆಲ್ಲ. ಸೊ ಈ ನ್ಯೂಟ್ರಿಷನ್ ಏನು ಅಬ್ಸಾರ್ಬ್ ಮಾಡಿದ್ದೀವಿ ಇದು ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಬೇರೆ ಲೈಫ್ ಪ್ರಾಸೆಸ್ಗೆ, ಇನ್ಕ್ಲೂಡಿಂಗ್ ನ್ಯೂಟ್ರಿಷನ್. ಡೈಜೆಸ್ಟಿವ್ ಸಿಸ್ಟಮ್ಗೆ ಸಹ ಎನರ್ಜಿ ಬೇಕು. ಸೊ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ನ್ಯೂಟ್ರಿಷನನ್ನು ಯೂಸ್ ಮಾಡ್ತೀವಿ. ಸೊ ಏನಾಗುತ್ತಂದರೆ ಸ್ವಲ್ಪ ಆರ್ಗ್ಯಾನಿಸಮ್ ಆಕ್ಸಿಜನ್ ಯೂಸ್ ಮಾಡುತ್ತೆ. ಈಗ ನಾವು ಏನು ಗ್ಲೂಕೋಸ್ ಅಂತ ಹೇಳ್ತೀವಲ್ಲ ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ಸ್ವಲ್ಪ ಆರ್ಗ್ಯಾನಿಸಮ್ ಆಕ್ಸಿಜನ್ ಯೂಸ್ ಮಾಡುತ್ತೆ, ಸ್ವಲ್ಪ ಆರ್ಗ್ಯಾನಿಸಮ್ಸ್ ಆಕ್ಸಿಜನ್ ಇಲ್ಲದೆ ಇರೋದು ಯೂಸ್ ಮಾಡುತ್ತೆ, ಡು ನಾಟ್ ಇನ್ವಾಲ್ವ್ ಆಕ್ಸಿಜನ್. ಸೊ ಈ ಎರಡೂ ಕೇಸಲ್ಲಿ ಕೂಡ ಫಸ್ಟ್ ಸ್ಟೆಪ್ ಏನಂದರೆ ನಮ್ಮ ಹತ್ರ ಏನು ಗ್ಲೂಕೋಸ್ ಇದೆ ಅಂದರೆ 6 ಕಾರ್ಬನ್ ಮಾಲಿಕ್ಯೂಲ್, ಫಾರ್ಮುಲಾ ನೆನಪಿದೆಯಾ, ಆವಾಗೇ ಹೇಳಿದ್ದೆ C6H12O6. ಸೊ ಇದು 6 ಕಾರ್ಬನ್ ಮಾಲಿಕ್ಯೂಲ್ ಅಲ್ವಾ. ಸೊ ಇದನ್ನು ಬ್ರೇಕ್ ಡೌನ್ ಮಾಡಿ ಒಂದು 3 ಕಾರ್ಬನ್ ಮಾಲಿಕ್ಯೂಲ್ ಪೈರುವೇಟ್ ಅಂತ ಮಾಡ್ತೀವಿ. ಸೊ ಇದು ಫಸ್ಟ್ ಸ್ಟೆಪ್. ಸೊ ಎರಡು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆರ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಫಸ್ಟ್ ಸ್ಟೆಪ್ ಏನಂದರೆ ಈ 6 ಕಾರ್ಬನ್ ಮಾಲಿಕ್ಯೂಲ್ ಗ್ಲೂಕೋಸ್ನ 3 ಕಾರ್ಬನ್ ಮಾಲಿಕ್ಯೂಲ್ ಪೈರುವೇಟಲ್ಲಿ ಮಾಡ್ತೀವಿ. ಪೈರುವೇಟನ್ನು 3 ಕಾರ್ಬನ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಮತ್ತು ಇದೆಲ್ಲ ಆಗುತ್ತೆ ಸೈಟೋಪ್ಲಾಸಮಲ್ಲಿ ಆಗುತ್ತೆ. ಸೊ ನಾನು ಇವಾಗ ಹೇಳಿದೆ ಸ್ವಲ್ಪ ಆರ್ಗ್ಯಾನಿಸಮ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಮಾಡುತ್ತೆ, ಸೆಕೆಂಡು ಸ್ವಲ್ಪ ಆರ್ಗ್ಯಾನಿಸಮ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಫಸ್ಟು ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ನೋಡೋಣ. ಸೊ ಫಸ್ಟ್ ಸ್ಟೆಪ್ಪು ಕಾಮನ್ ಇರುತ್ತೆ, ಏನು ಗ್ಲೂಕೋಸ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಪೈರುವೇಟ್ ಅಂದರೆ 6 ಕಾರ್ಬನ್ ಮಾಲಿಕ್ಯೂಲ್ ಪೈರುವೇಟಲ್ಲಿ ಕನ್ವರ್ಟ್ ಆಗುತ್ತೆ 3 ಕಾರ್ಬನ್ ಮಾಲಿಕ್ಯೂಲ್. ಇದರಲ್ಲಿ ಸ್ವಲ್ಪ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇವಾಗ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದರೆ ಆಕ್ಸಿಜನ್ ಇರೋದೇ ಇಲ್ಲ, ಆಕ್ಸಿಜನ್ ಇಲ್ದಿರೋ ಮೆಥಡಲ್ಲಿ ಇದೆಲ್ಲಾಗತ್ತೆ. ಎಕ್ಸಾಂಪಲ್ ಈಸ್ಟ್ ಅಂತ ಹೇಳ್ತೀವಿ. ನಾವು ಬ್ರೆಡ್ಡಲ್ಲೆಲ್ಲ ಬ್ರೆಡ್ಡು ಮಾಡಬೇಕಾದ್ರೆ ಈಸ್ಟ್ ಅಂತ ಹಾಕ್ತೀವಿ. ಯಾಕೆ, ಅಲ್ಲಿ ಬ್ರೆಡ್ ದಪ್ಪಗಾಗಕ್ಕೆ ನಾವು ಈಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಈಸ್ಟ್ ಏನಿದೆ ಅಲ್ವಾ ಅದ್ರಲ್ಲಿ ರೆಸ್ಪಿರೇಷನ್ ಆಗೋದು ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಈ ಪೈರುವೇಟ್ನ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಆದರೆ ಏನಾಗುತ್ತೆ ಅಂದರೆ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿ ರಿಲೀಸ್ ಆಗುತ್ತೆ. ಏನಿದೆ ಎಥನಾಲ್ 2 ಕಾರ್ಬನ್ ಮಾಲಿಕ್ಯೂಲ್. ಓಕೆ, ಎನರ್ಜಿ ರಿಲೀಸ್ ಆಗಿದೆ ಇನ್ ಈಸ್ಟ್. ಇದು ಫಸ್ಟ್ ಕೇಸ್. ಸೊ ಇವಾಗ ನೆಕ್ಸ್ಟು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ನೋಡಾಯಿತು. ಸೊ ಇವಾಗ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಇವಾಗ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು ಎಲ್ಲಾಗುತ್ತೆ ಇನ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಅಂದರೆ ನೆನಪಿದೆಯಾ, ಇಟ್ ಈಸ್ ಆಲ್ಸೋ ಅನ್ ಆರ್ಗ್ಯಾನೆಲ್. ಆರ್ಗ್ಯಾನೆಲ್ ಅಂದರೆ ಏನು, ಸೆಲ್ಸ್ ಒಳಗೆ ಇರೋದು ಆರ್ಗ್ಯಾನೆಲ್ಸ್. ಸೊ ನಾವು ಮೈಟೋಕಾಂಡ್ರಿಯಾ ಈಸ್ ದ ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳ್ತೀವಲ್ಲ, ಸೊ ಅದು ಯಾಕೆ ಹೇಳ್ತೀವಿ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಬ್ರೇಕ್ ಡೌನ್ ಆಗೋದು ಇನ್ ಮೈಟೋಕಾಂಡ್ರಿಯಾ. ಸೊ ಇದೇನು ಪೈರುವೇಟ್ ಇದೆ ಅಲ್ವಾ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ರಿಲೀಸ್ ಮಾಡುತ್ತೆ. ಸೊ ಇದು ಬೇಸಿಕಲಿ ನಾವು ನಾರ್ಮಲ್ ಹ್ಯೂಮನ್ಸಲ್ಲಿ ಆಗೋದು ಇದು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ನಾವೇನು ಬ್ರೀತ್ ಮಾಡ್ತೀವಲ್ಲ ಆಕ್ಸಿಜನ್ ಇಂಟೇಕ್ ಮಾಡ್ತೀವಿ, ಅದು ಆ ಆಕ್ಸಿಜನ್ನು ಸೆಲ್ಸ್ ಹತ್ರ ಬರುತ್ತೆ. ಹೇಗೆ ಬರುತ್ತೆ ಮುಂದೆ ನೋಡೋಣ. ಸೊ ಅದ್ರ ಜೊತೆ ನ್ಯೂಟ್ರಿಯೆಂಟ್ಸು ಬಂದಿರುತ್ತೆ. ನ್ಯೂಟ್ರಿಯೆಂಟ್ಸ್ ಏನು, ಇದು ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಪೈರುವೇಟ್ ಆಯಿತು. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ಸ್ ಬ್ರೇಕ್ ಡೌನ್ಸ್ ಇಂಟು ಕಾರ್ಬನ್ ಡೈಆಕ್ಸೈಡ್, ವಾಟರ್, ಎನರ್ಜಿ. ಸೊ ಇವಾಗ ನಂಗೆ ಒಂದು ಕ್ವಶನ್ ಬರುತ್ತೆ, ಇಂಥದ್ದು ನಾನು ಎಲ್ಲಾದರೂ ನೋಡಿದ್ದೀನ ಮುಂಚೆ ಇದು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ಅಂತ? ಥಿಂಕ್ ಮಾಡಿ. ಫಸ್ಟ್ ನೋಡಿದ್ರೆ ಫೋಟೋಸಿಂಥಸಿಸ್ ನೆನಪಾಗ್ತಿದೆಯಾ ಪುನಃ? ಅದರಲ್ಲಿ ಏನಾಗ್ತಿತ್ತು, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ಬರಿತಿದ್ದೀವ. ಸನ್ಲೈಟ್ ಅಂದರೆ ಏನು, ಸೋಲಾರ್ ಎನರ್ಜಿ. ಸೊ ಎನರ್ಜಿನೇ ಅದು. ಅದು ಪ್ರೊಡ್ಯೂಸ್ ಆಗಿ ಇಲ್ಲಿ ಏನಾಗ್ತಿತ್ತು, ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗ್ತಿದ್ದು. ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸೆ. ಸೊ ಇಲ್ಲೇನಾಗ್ತಿದೆ, ಇದೇ ಕಾರ್ಬೋಹೈಡ್ರೇಟ್ಸು ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಎನರ್ಜಿ. ಸೊ ಇದೇ ಫಾರ್ಮ್ ಆಗಿದೆ. ಸೊ ನೀವು ಕೇಳಿರ್ಬೋದು, ನಾವು ಹೇಳ್ತೀವಲ್ಲ ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಎನದರ್ ಅಂತ. ಸೊ ಅದು ಅದರದ್ದೇ ಎಕ್ಸಾಂಪಲ್. ಸೊ ಇಲ್ಲಿ ಪುನಃ ಗ್ಲೂಕೋಸಿಂದ ನಮಗೆ ಎನರ್ಜಿವರೆಗೆ ಸಿಕ್ಕಿದೆ. ಸೊ ಇದು ಎರಡಾಯಿತು. ಮೂರನೇದೊಂದಿದೆ, ಏನಂತ ನೋಡೋಣ. ಥರ್ಡ್ ಒನ್, ಲ್ಯಾಕ್ ಆಫ್ ಆಕ್ಸಿಜನ್. ಲ್ಯಾಕ್ ಆಫ್ ಆಕ್ಸಿಜನ್ ಅಂದರೆ ಬೇಸಿಕಲಿ ನಮ್ಮದು ಬಾಡಿ ಎಷ್ಟು ಆಕ್ಸಿಜನ್ ನಾವು ತೊಗೊಂಡಿದ್ದೀವಿ ಅದು ಸಾಕಾಗಲ್ಲ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ, ಇನ್ನೂ ಎನರ್ಜಿ ಬೇಕು.
ಅಂದರೆ ಕನ್ಸ್ಯೂಮ್ ಮಾಡಿರೋ ಆಕ್ಸಿಜನ್ ಇಲ್ಲ, ಲ್ಯಾಕ್ ಅಂದರೆ ಕಡಿಮೆ ಅಂತ ಹೇಳ್ತೀವಿ, ಅಂದರೆ ಶಾರ್ಟೇಜ್. ಸೊ ಯಾವಾಗ ಆಕ್ಸಿಜನ್ ನಮಗೆ ಈ ಮೈಟೋಕಾಂಡ್ರಿಯಾದಲ್ಲಿ ಏನು ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲ ಆಕ್ಸಿಜನ್ ಯುಟಿಲೈಸ್ ಮಾಡಿ ಎನರ್ಜಿ ಸಿಕ್ತು, ಆ ಎನರ್ಜಿ ಕೂಡ ಸಾಕಾಗೋದಿಲ್ಲ, ಆವಾಗ ಈ ಪ್ರೊಸೆಸ್ ನಡೆಯುತ್ತೆ. ಎಲ್ಲಾಗತ್ತೆ ಇದು? ಇನ್ ಅವರ್ ಮಸಲ್ ಸೆಲ್ಸ್. ಸೊ ಇದು ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಅಂದರೆ ಆಕ್ಸಿಜನ್ ಇಲ್ಲದೇ ಆಗೋದು, ಬಟ್ ಎಲ್ಲ ಸತಿ ಆಗೋದಿಲ್ಲ. ಸೊ ಇವಾಗ ಇದ್ರ ಡಿಫ್ರೆನ್ಸ್ ಏನಂದರೆ, ಈಸ್ಟಲ್ಲಿ ಎಲ್ಲ ಸತಿ ಅದು ಸೇಮ್ ರೀತಿಯಲ್ಲೇ ಆಗುತ್ತೆ, ಅದು ಒಂದೇ ಮೆಥಡ್. ಬಟ್ ಇನ್ ಹ್ಯೂಮನ್ಸಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ನಾರ್ಮಲ್ ಆಗಿ ನಡೆಯುತ್ತೆ. ಯಾವಾಗ ನಮಗೆ ಆಕ್ಸಿಜನ್ ಇಂಟೇಕ್ ಮಾಡಿರೋದು ಸಾಕಾಗೋದಿಲ್ಲ, ಆವಾಗ ಈ ಮೆಥಡ್ ನಡೆಯುತ್ತೆ. ಸೊ ನಾನು ಇವಾಗ ನಿಮ್ಗೆ ಹೇಳಿದ್ರೆ ಆಕ್ಸಿಜನ್ ಇಂಟೇಕ್ ಮಾಡಿರೋದು ಸಾಕಾಗೋದಿಲ್ಲ, ಯಾವಾಗ ಇರುತ್ತೆ ಇಂಥ ಸಿಚುವೇಶನ್ಸು? ನಮಗೆ ಬಾಡಿಗೆ ಎನರ್ಜಿ ಯಾವಾಗ ಜಾಸ್ತಿ ಬೇಕಾಗತ್ತೆ? ಯೂಶ್ವಲಿ ನಾವು ಏನಾದರೂ ಎಕ್ಸಸೈಸ್ ಮಾಡಿದ್ವಿ ಅಥವಾ ಓಡ್ಕೊಂಡು ಬಂದ್ವಿ, ಸೊ ಅಂಥ ಕೇಸಲ್ಲಿ ನಮಗೆ ತುಂಬ ಸಾಕಾಗತ್ತೆ, ಎನರ್ಜಿ ಜಾಸ್ತಿ ಬೇಕು. ಸೊ ಆ ಟೈಮಲ್ಲಿ ಈ ಪ್ರೊಸೆಸ್ ನಡೆಯುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಫಸ್ಟ್ ಥಿಂಗು ಇದು ಮಸಲ್ ಸೆಲ್ಸಲ್ಲಿ ನಡೆಯುತ್ತೆ. ಸೊ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಫಾರ್ಮ್. ಸೊ ಇವಾಗ ಇದು ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ನೀವು ನೋಡ್ಬೋದು. ಸೊ ಇದು ಲ್ಯಾಕ್ಟಿಕ್ ಆ್ಯಸಿಡ್ ಏನು ನಮಗೆ ಪ್ರೆಸೆನ್ಸ್ ಫೀಲ್ ಆಗುತ್ತೆ ಅಂತ ಕೇಳಿದ್ರೆ, ನಾವು ಯಾವಾಗ ಓಡ್ಕೊಂಡು ಬರ್ತೀವಲ್ಲ, ನಾನು ಹೇಳಿದ್ದು ಈ ಪ್ರೊಸೆಸ್ಸು ನಮ್ಮ ಬಾಡಿಗೆ ಜಾಸ್ತಿ ಎನರ್ಜಿ ಸೊ ಈ ಪ್ರೊಸೆಸ್ಸು ನಮ್ಮ ಬಾಡಿಗೆ ಜಾಸ್ತಿ ಎನರ್ಜಿ ಬೇಕಾಗಿರೋ ಟೈಮಲ್ಲಿ ಆಗುತ್ತೆ ಅಂತ. ಸೊ ನಾವು ಯಾವಾಗ ಓಡ್ಕೊಂಡು ಬರ್ತೀವಿ, ನಮ್ಮ ಕಾಲು ಅಥವಾ ಕೈ ಮಸಲ್ಸ್ಗೆಲ್ಲ ಕ್ರ್ಯಾಂಪ್ಸ್ ಹಿಡಿಯುತ್ತೆ. ಸೊ ಈ ಕ್ರ್ಯಾಂಪ್ಸ್ ಆಗೋದು ಬೇಸಿಕಲಿ ಲ್ಯಾಕ್ಟಿಕ್ ಆ್ಯಸಿಡಿಂದನೇ. ಅಲ್ಲಿ ಈ ಪ್ರೊಸೆಸ್ ನಡೆಯುತ್ತೆ, ಆವಾಗ ಲ್ಯಾಕ್ಟಿಕ್ ಆ್ಯಸಿಡ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲೋ ಅದರಿಂದ ನಮಗೆ ಕ್ರ್ಯಾಂಪ್ಸ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಸ್ಪೋರ್ಟ್ಸ್ ಟೀಚರ್ ಒಂದೊಂದು ಸತಿ ಹೇಳಿರ್ಬೋದು, ಈ ಥರ ಓಡ್ಕೊಂಡೆಲ್ಲ ಬಂದಮೇಲೆ ಟೇಕ್ ಅ ಡೀಪ್ ಬ್ರೆತ್ ಅಂತ, ಏಕೆಂದರೆ ಜಾಸ್ತಿ ಆಕ್ಸಿಜನ್ ಇಂಟೇಕ್ ಮಾಡಿದಾಗ ಈ ಪ್ರೊಸೆಸ್ ನಡೆಯುತ್ತೆ. ಸೊ ಈ ಫಸ್ಟ್ ಟು ಏನಿದೆ ಅಲ್ವಾ, ಇದರಲ್ಲಿ ಆಕ್ಸಿಜನ್ ಇನ್ವಾಲ್ವ್ ಆಗಿರೋದಿಲ್ಲ. ಸೊ ಇದನ್ನು ನಾವು ಎನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಅದೇ ಇದು ಲಾಸ್ಟ್ ಒನ್ ಇದೆಯಲ್ಲ, ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಇದನ್ನು ನಾವು ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 3 ಡಿಫ್ರೆಂಟ್ ಇದ್ದರೂ ಕೂಡ ಒಂದು ನಾವು ಕಾಮನ್ ಏನು ನೋಡ್ಬೋದು ಅಂದರೆ, ಮೂರಲ್ಲಿ ಕೂಡ ಒಂದು ಪ್ರಾಡಕ್ಟ್ ಸೇಮ್, ಏನು ಎನರ್ಜಿ ರಿಲೀಸ್ ಆಗುತ್ತೆ. ನಮಗೆ ಬೇಕಿರೋದೇ ಅದೇ ಎನರ್ಜಿ. ಸೊ ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಈ ಎನರೋಬಿಕ್ ಮತ್ತು ಏರೋಬಿಕ್ ರೆಸ್ಪಿರೇಷನ್ ಕ್ಲಿಯರಾಗಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋಣ. ಬಟ್ ಇವಾಗ ಬಾಕಿ ಪ್ರಾಡಕ್ಟ್ಸ್ ಬೇರೆ ಬೇರೆ ಇದೆ. ಅಂದರೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಇನ್ ಈಸ್ಟಲ್ಲಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಲ್ಯಾಕ್ ಆಫ್ ಆಕ್ಸಿಜನ್ ಅಂದರೆ ಬೇಸಿಕಲಿ ನಮ್ಮ ಮಸಲ್ಸಲ್ಲಿ ಆಗಿರೋದು, ಮತ್ತು ಪ್ಲೇಸ್ ಆಫ್ ಆಕರೆನ್ಸ ಬೇರೆ ಬೇರೆ ಇದೆ. ಸೊ ಲ್ಯಾಕ್ ಆಫ್ ಆಕ್ಸಿಜನ್ ಮಸಲ್ ಸೆಲ್ಸಲ್ಲಿ ಆಗೋದು, ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಇದು ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇನ್ ಮೈಟೋಕಾಂಡ್ರಿಯಾ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವಾಗ ಇದ್ರ ಬಗ್ಗೆ ಇದು ಏರೋಬಿಕ್ ಮತ್ತು ಎನರೋಬಿಕ್ ಇದು ಕ್ಲಿಯರಾಗಿ ಡಿಫ್ರೆನ್ಸ್ ಅನ್ಸತಿ ನೋಡೋಣ. ಮತ್ತು ಪುನಃ ನೋಡೋಣ ಯಾಕೆ ನಮಗೆ ಇದು ನಮ್ಮ ಒಂದೇ ಬಾಡಿಯಲ್ಲಿ ಎನರೋಬಿಕ್ ಮತ್ತು ಏರೋಬಿಕ್ ಎರಡೂ ಇದೆ ಅಂತ. ಸೊ ಇವಾಗ ಒನ್ ಬೈ ಒನ್ ನೋಡೋಣ. ಏರೋಬಿಕ್ ರೆಸ್ಪಿರೇಷನ್, ಎನರೋಬಿಕ್ ರೆಸ್ಪಿರೇಷನ್. ಫಸ್ಟ್ ಪಾಯಿಂಟ್ ಅಂದರೆ ಡೆಫಿನೇಷನ್ ಪ್ರಕಾರನೇ ಏರೋಬಿಕ್ ಆಲ್ವೇಸ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಎನರೋಬಿಕ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಒನ್, ಪ್ಲೇಸ್ ಆಫ್ ಆಕರೆನ್ಸ್. ಏರೋಬಿಕ್ಕು ಆಕರ್ಸ್ ಇನ್ ಮೈಟೋಕಾಂಡ್ರಿಯಾ, ಎನರೋಬಿಕ್ಕು ಸೈಟೋಪ್ಲಾಸಮ್, ಮಸಲ್ ಸೆಲ್ಸು ಇರುತ್ತಲ್ಲ ಅದರಲ್ಲಿ ಸೈಟೋಪ್ಲಾಸಮಲ್ಲೇ ಆಗೋದು. ಏರೋಬಿಕ್ಕಲ್ಲಿ ಎಂಡ್ ಪ್ರಾಡಕ್ಟ್ ಯಾವುದಿದೆ ನೆನಪಿದೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ. ಸೊ ಬಟ್ ಎನರ್ಜಿ ಬಿಟ್ಟರೆ ಪ್ರಾಡಕ್ಟ್ಸ್ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಇದರಲ್ಲಿ ಎನರೋಬಿಕಲ್ಲಿ ಈಸ್ಟಲ್ಲಿ ಆಲ್ಕೋಹಾಲ್, ಎಥೆನಾಲ್ ಇತ್ತಲ್ವ, ಇಟ್ ಈಸ್ ಅ ಟೈಪ್ ಆಫ್ ಆಲ್ಕೋಹಾಲ್. ಇನ್ನೊಂದು ಮಸಲ್ ಸೆಲ್ಸಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಇದು 3 ಡಿಫ್ರೆನ್ಸಸ್ಸು. ಇದು ಅಕಾರ್ಡಿಂಗ್ ಟು ದ ಈಕ್ವೇಷನ್. ಸೊ ನೆಕ್ಸ್ಟ್ ಈಕ್ವೇಷನ್ ವೈಸು, ಸೊ ಇಲ್ಲಿ ಏರೋಬಿಕಲ್ಲಿ ಏನಾಗ್ತಿದೆ, ಗ್ಲೂಕೋಸ್ ಪೈರುವೇಟ್ ಆಗುತ್ತೆ, 6 ಕಾರ್ಬನ್ ಮಾಲಿಕ್ಯೂಲ್ ಬಿಕಮ್ಸ್ 3 ಕಾರ್ಬನ್ ಮಾಲಿಕ್ಯೂಲ್. ಪ್ರಾಡಕ್ಟ್ಸು ಕಾರ್ಬನ್ ಡೈಆಕ್ಸೈಡ್, ವಾಟರ್, ಎನರ್ಜಿ. ಇಲ್ಲಿ ಎನರೋಬಿಕಲ್ಲಿ ಈಸ್ಟಲ್ಲಿ ಗ್ಲೂಕೋಸ್ ಪೈರುವೇಟ್ ಆಗುತ್ತೆ, ಬಟ್ ಇಲ್ಲಿ ಎಥೆನಾಲ್, ವಾಟರ್ ಮತ್ತು ಎನರ್ಜಿ. ಅದೇ ಮಸಲ್ ಸೆಲ್ಸಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ. ಸೊ ಇವಾಗ ಇಲ್ಲಿ ನೋಡಿದ್ರೆ ನಾವು ಹ್ಯೂಮನ್ಸಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಕೂಡ ಆಗುತ್ತೆ, ವಿಚ್ ಈಸ್ ಇನ್ ಮೈಟೋಕಾಂಡ್ರಿಯಾ, ಮತ್ತು ಎನರೋಬಿಕ್ ಕೂಡ ಆಗುತ್ತೆ ಮಸಲ್ ಸೆಲ್ಸಲ್ಲಿ. ಸೊ ಇದು ಯಾಕೆ ಅಂತ ನೋಡೋಣ. ಸೊ ಇವಾಗ ನಾವು ಏನು ನೋಟಿಸ್ ಮಾಡಿದ್ವಿ, ಎನರೋಬಿಕ್ ರೆಸ್ಪಿರೇಷನ್ ಮತ್ತು ಏರೋಬಿಕ್ ರೆಸ್ಪಿರೇಷನ್ ಎರಡಲ್ಲೂ ಎನರ್ಜಿ ರಿಲೀಸ್ ಆಗ್ತಿದೆ. ಬಟ್ ನಾವು ಏನು ನೋಟಿಸ್ ಮಾಡಬೇಕಂದ್ರೆ, ಏರೋಬಿಕ್ ಪ್ರೊಸೆಸ್ಸಲ್ಲಿ ಏನು ಎನರ್ಜಿ ರಿಲೀಸ್ ಆಗ್ತಿದೆ, ಇಟ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ದ ಎನರೋಬಿಕ್ ಪ್ರೊಸೆಸ್. ಸೊ ಎನರ್ಜಿ ರಿಲೀಸ್ಡ್ ಇನ್ ಏರೋಬಿಕ್ ಈಸ್ ಗ್ರೇಟರ್ ದ್ಯಾನ್ ಎನರ್ಜಿ ರಿಲೀಸ್ಡ್ ಇನ್ ಎನರೋಬಿಕ್. ಸೊ ಇದು ಕೂಡ ಒಂದು ಡಿಫ್ರೆನ್ಸು ನೀವು ಬರಿಬೋದು ಲಾಸ್ಟ್ ಪಾಯಿಂಟಲ್ಲಿ.
ಬಟ್ ಇವಾಗ ನಾನು ಜಾಸ್ತಿ ಅಂತ ಹೇಳಿದೆ. ಸೊ ಅದು ಎಷ್ಟು ಜಾಸ್ತಿ? ಸೊ ಇದು ಏನಾಗುತ್ತೆ ಅಂದರೆ ಇದು ಎನರ್ಜಿ ಏನು ರಿಲೀಸ್ ಆಗಿರುತ್ತಲ್ವ, ಸೊ ಇದು ಈ ಎನರ್ಜಿ ಒಂದು ಮಾಲಿಕ್ಯೂಲ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ ATP ಅಂತ, ಅಂದರೆ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅದರ ಫುಲ್ ಫಾರ್ಮ್. ಸೊ ಎಷ್ಟು ATP ಮಾಲಿಕ್ಯೂಲ್ಸ್ ಕ್ರಿಯೇಟ್ ಆಗುತ್ತಲ್ವ ಆ ಲೆಕ್ಕದಲ್ಲಿ ನಾವು ಎನರ್ಜಿಯನ್ನು ಮೆಷರ್ ಮಾಡ್ತೀವಿ. ಅಂದರೆ ಸುಮಾರು ATP ಮಾಲಿಕ್ಯೂಲ್ಸ್ ಕ್ರಿಯೇಟ್ ಆದರೆ ಅದು ಜಾಸ್ತಿ ಎನರ್ಜಿ, ಕಡಿಮೆ ATP ಮಾಲಿಕ್ಯೂಲ್ ಕ್ರಿಯೇಟ್ ಆದರೆ ಕಡಿಮೆ ಎನರ್ಜಿ ಅಂತ. ಸೊ ಆ ATP ಮೂಲಕ ನಾವು ಎನರ್ಜಿಯನ್ನು ಮೆಷರ್ ಮಾಡ್ತೀವಿ. ಸೊ ಇವಾಗ ನಾನು ಇಲ್ಲಿ ಜಾಸ್ತಿ ಇಲ್ಲಿ ಕಡಿಮೆ ಅಂತ ಹೇಳಿದಾಗ, ಸೊ ಇದು ಏರೋಬಿಕ್ ಪ್ರೊಸೆಸ್ಸಲ್ಲಿ ಒಂದು ಸೇಮ್ ಫಾರ್ ಅ ಸಿಮಿಲರ್ ಕಂಡೀಷನ್ 36 ATP ಜನರೇಟ್ ಆಗುತ್ತೆ. ಅದೇ ಎನರೋಬಿಕ್ ರೆಸ್ಪಿರೇಷನಲ್ಲಿ ಓನ್ಲಿ 2 ATPs ಜನರೇಟ್ ಆಗುತ್ತೆ. ಸೊ ನೀವು ಡಿಫ್ರೆನ್ಸ್ ನೋಡ್ಬೋದಲ್ವ, ಆಲ್ಮೋಸ್ಟ್ 18 ಟೈಮ್ಸ್ ಜಾಸ್ತಿ ಜನರೇಟ್ ಆಗ್ತಿದೆ ಏರೋಬಿಕಲ್ಲಿ. ಸೊ ಅದಕ್ಕೆ ಏರೋಬಿಕ್ ರೆಸ್ಪಿರೇಷನ್ ಹ್ಯೂಮನ್ಸ್ ಕಾಮನ್ಲಿ ನಾವು ನಡೀತಾ ಇರುತ್ತೆ. ಎನರೋಬಿಕ್ ರೆಸ್ಪಿರೇಷನ್ ಅಂದರೆ ಮಸಲ್ ಸೆಲ್ಸಲ್ಲಿ ಇನ್ ಸಮ್ ಕಂಡೀಷನ್ಸ್ ವ್ಯಾರ್ ನಮ್ಮದು ಆಕ್ಸಿಜನ್ ಇಂಟೇಕ್ ಸಾಕಾಗೋದಿಲ್ಲ, ಆವಾಗ ಎನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ಫಾರ್ ಎಕ್ಸ್ಟ್ರಾ ಎನರ್ಜಿ. ಸೊ ಇವಾಗ ನಾವು ಏರೋಬಿಕ್ ಮತ್ತು ಎನಿರೋಬಿಕ್ ರೆಸ್ಪಿರೇಷನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ವಿ. ನಮಗೆ ಗೊತ್ತು ಹ್ಯೂಮನ್ಸಲ್ಲಿ ಆಗಿರೋದು ಎರಡು, ಏರೋಬಿಕ್ ಕೂಡ ಆಗುತ್ತೆ, ಎನಿರೋಬಿಕ್ ರೆಸ್ಪಿರೇಷನ್ ಕೂಡ ಆಗುತ್ತೆ. ಬಟ್ ಮೇಯ್ನ್ ಆಗಿರೋದು ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ಗೆ ಮೇಯ್ನ್ ಏನು ಬೇಕು? ಆಕ್ಸಿಜನ್. ಸೊ ಇದು ಇವಾಗ ಆಕ್ಸಿಜನ್ ನಾವು ಹೇಗೆ ಬ್ರೀದ್ ಮಾಡ್ತೀವಿ, ಹೇಗೆ ಬ್ಲಡ್ಡಲ್ಲಿ ಪಾಸ್ ಆಗೋದು ಅಂತ ನಾವು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಅರ್ಥ ಮಾಡ್ಕೊತೀವಿ. ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ಗೆ ಮೇಯ್ನ್ ಬೇಕಾಗಿರೋದು ಮೇನ್ ಆರ್ಗನ್ ಅಂದರೆ ಲಂಗ್ಸು. ಈ ಲಂಗ್ಸು ಒಂದು ತುಂಬ ಡೆಲಿಕೇಟ್ ಆರ್ಗನ್. ಸೊ ಅದು ನಮ್ಮ ಬಾಡಿ ಒಳಗೆ ಒಂದು ರಿಪ್ ಕೇಜ್ ಸ್ಟ್ರಕ್ಚರ್ ಒಳಗೆ ಇರುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡಬೇಕಲ್ವಾ. ಅದಕ್ಕೆ ಹೇಳೋದು ಲಂಗ್ಸ್ ತುಂಬ ಡೆಲಿಕೇಟ್. ಮತ್ತು ಸ್ಮೋಕಿಂಗ್ ಮಾಡಿದ್ರೆ ಲಂಗ್ಸ್ ಹಾಳಾಗುತ್ತೆ. ಸೊ ಸ್ಮೋಕಿಂಗ್ ಯಾವನೋ ಅವಾಯ್ಡ್ ಮಾಡಬೇಕು, ಸ್ಮೋಕಿಂಗ್ ಕಿಲ್ಸ್. ಈ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಮೇನ್ ಪಾರ್ಟ್ಸ್ ಅಂದರೆ ಇಷ್ಟಿದೆ: ನಾಸ್ಟ್ರಿಲ್ಸ್, ನೇಸಲ್ ಪ್ಯಾಸೇಜ್, ನೇಸಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೆಕಿಯಾ, ಬ್ರಾಂಕೈ, ಬ್ರಾಂಕ್ಯೂಲ್ಸ್, ಆಲ್ವಿಲೈ ಮತ್ತು ಬ್ಲಡ್ ಕ್ಯಾಪಿಲರೀಸ್. ನೋಡಿದ್ರೆ ಏನೋ ಒಂದು ವಿಚಿತ್ರವಾದ ಹೆಸರಂತ ಇದೆ, ಏನಿಲ್ಲ. ಸೊ ಇದನ್ನು 1 by 1 ಸ್ಟ್ರಕ್ಚರ್ ಆಗಿ ಫ್ಲೋ ಹೇಗಿದೆ ಅಂತ ನೋಡೋಣ. ಸೊ ಇವಾಗ ಒಂದು ಡೀಪ್ ಬ್ರೆತ್ ತೊಗೊಳ್ಳೋಣ. ಇವಾಗ ಬ್ರೀತ್ ತೊಗೊಂಡಾಗ ನಾನು ಫಸ್ಟ್ ಎಲ್ಲಿಂದ ಬ್ರೀತ್ ಮಾಡಿದೆ? ನೋಸ್. ಸೊ ಇಲ್ಲಿ ಫಸ್ಟ್ ಇರೋದು ನಾಸ್ಟ್ರಿಲ್ಸ್. ಸೊ ಇಲ್ಲಿ ನಮ್ದು 2 ನಾಸ್ಟ್ರಿಲ್ಸ್ ಇರುತ್ತೆ. ನೆಕ್ಸ್ಟ್ ಇಷ್ಟು ಪಾರ್ಟ್ ಇದೆ ಅಲ್ವಾ, ಇದನ್ನು ನಾವು ನೇಸಲ್ ಪ್ಯಾಸೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಗಿ ಇಲ್ಲಿ ಒಂದು ಕ್ಯಾವಿಟಿ ಇದೆ. ಕ್ಯಾವಿಟಿ ಅಂದರೆ ಒಂದು ಎಂಟಿ ಸ್ಪೇಸು. ಸೊ ಅದನ್ನು ನಾವು ನೇಸಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಇದನ್ನು ನಾವು ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಇಲ್ಲಿ ಫ್ಯಾರಿಂಗ್ಸ್ ಆದಮೇಲೆ ಇಲ್ಲಿ ಲ್ಯಾರಿಂಗ್ಸ್ ಅಂದರೆ ವಾಯ್ಸ್ ಬಾಕ್ಸ್, ನಮ್ಮ ವಾಯ್ಸ್ ಬರೋಕ್ಕೆ ಏನು ರೆಸ್ಪಾನ್ಸಿಬಲ್ ಇರುತ್ತಲ್ವ. ಸೊ ಅದಿಲ್ಲಿ ಲ್ಯಾರಿಂಗ್ಸ್. ಇಲ್ಲಿ ಒಂದು ಸಪೂರವಾದೊಂದು ಮೆಂಬ್ರೇನ್ ಇದೆ, ಇದನ್ನು ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಏಕೆಂದರೆ ಇದು ಫ್ಯಾರಿಂಗ್ಸ್ ಮುಂದೆ ಹೋಗಿಬಿಟ್ಟು 2ರಲ್ಲಿ ಡಿವೈಡ್ ಆಗುತ್ತೆ: ಟ್ರೆಕಿಯಾ ಅಥವಾ ವಿಂಡ್ ಪೈಪು ಮತ್ತು ಫುಡ್ ಪೈಪ್ಗೆ ಏನು ಹೇಳ್ತೀವಿ? ಈಸೋಫೇಗಸ್. ಸೊ ಏನಾಗುತ್ತೆ ಅಂದರೆ ಎಪಿಗ್ಲಾಟಿಸು ಯಾವಾಗ ನಾವು ಊಟ ಮಾಡ್ತೀವಲ್ವ ಆವಾಗ ಈ ವಿಂಡ್ ಪೈಪನ್ನು ಕ್ಲೋಸ್ ಮಾಡುತ್ತೆ. ಸೊ ಅದಕ್ಕೆ ಹೇಳ್ತೀವಲ್ಲ, ಊಟ ಮಾಡಬೇಕಾದ್ರೆ ಯಾವತ್ತೂ ಮಾತಾಡಬಾರ್ದು. ಯಾಕೆ? ನಾವು ಮಾತಾಡಬೇಕಂದ್ರೆ ಏರ್ ಬೇಕು, ವಾಯ್ಸ್ ಬಾಕ್ಸಿಂದ ಮಾತಾಡಬೇಕಂದ್ರೆ ನಮಗೆ ಏರ್ ಬೇಕು. ಸೊ ಆವಾಗ ಊಟ ಮಾಡಬೇಕಾದ್ರೆ ನಾವು ಮಾತಾಡಿದ್ರೆ ಅದು ಎಪಿಗ್ಲಾಟಿಸು ಓಪನ್ ಆಗಿರುತ್ತೆ ವಿಂಡ್ ಪೈಪಲ್ಲಿ. ಸೊ ನಿಮ್ಮ ಫುಡ್ಡು ವಿಂಡ್ ಪೈಪ್ಗೆ ಹೋದರೆ ನಿಮಗೆ ಚೋಕಿಂಗ್ ಫೀಲ್ ಆಗುತ್ತೆ. ಅದಕ್ಕೆ ಊಟ ಮಾಡಬೇಕಾದ್ರೆ ಯಾವತ್ತೂ ಮಾತಾಡಬಾರ್ದು. ನೆಕ್ಸ್ಟು ಇದು ನಾವು ಹೇಳಿದ್ನಲ್ಲ, ಫ್ಯಾರಿಂಗ್ಸು 2ರಲ್ಲಿ ಡಿವೈಡ್ ಆಗ್ತಿದೆ: ಟ್ರೆಕಿಯಾ ಮತ್ತು ಈಸೋಫೇಗಸ್. ಈ ಟ್ರೆಕಿಯಾ ಮುಂದಿರುತ್ತೆ, ಈಸೋಫೇಗಸ್ ಹಿಂದಿರುತ್ತೆ. ನೆಕ್ಸ್ಟ್ ಈ ಟ್ರೆಕಿಯಾ ಹೋಗಿಬಿಟ್ಟು 2ರಲ್ಲಿ ಡಿವೈಡ್ ಆಗುತ್ತೆ. 2 ಲಂಗ್ಸ್ ಇದೆ ಅಲ್ವಾ, ಲೆಫ್ಟ್ ಮತ್ತು ರೈಟ್ ಲಂಗ್ಸ್ ಇದೆ. ಸೊ 2ರಲ್ಲಿ ಡಿವೈಡ್ ಆಗುತ್ತೆ. ಇದನ್ನು ನಾವು ಬ್ರಾಂಕೈ ಅಂತ ಹೇಳ್ತೀವಿ. ಸೊ ಇವಾಗ 2 ಇದೆ, ಅದಕ್ಕೆ ನಾವು ಬ್ರಾಂಕೈ ಅಂತ ಹೇಳ್ತೀವಿ. ಸಿಂಗ್ಯುಲರ್ ಅಂದರೆ ಒಂದಕ್ಕೆ ನಾವು ಬ್ರಾಂಕಸ್ ಅಂತ ಹೇಳ್ತೀವಿ. ಸೊ ಇವಾಗ ನೀವು ಇದರ ಕೈಯನ್ನು ನಂದು ಬ್ರಾಂಕಸ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಇದು ಒಂದು ಬ್ರಾಂಕಸ್ ಇದೆ, ಮುಂದೋಗಿ ಇನ್ನೂ ಸಣ್ಣದಲ್ಲಿ ಡಿವೈಡ್ ಆಗ್ತಿದೆ. ಸೊ ಇದನ್ನು ನಾವು ಬ್ರಾಂಕಿಯೋಲ್ಸ್ ಅಂತ ಹೇಳ್ತೀವಿ. ಸೊ ಈ ಬ್ರಾಂಕಿಯೋಲ್ಸ್ ಎಂಡಲ್ಲಿ ನೆಕ್ಸ್ಟ್ ಆಲ್ವಿಯೋಲೈ ಅಂತ ಇರುತ್ತೆ, ಮತ್ತು ಆಲ್ವಿಯೋಲೈ ಸುತ್ತ ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ. ಸೊ ಇಲ್ಲಿಂದ ಆಕ್ಸಿಜನ್ ಏನೋ ತೊಗೊಳ್ತೀವಲ್ವ, ಸೊ ಅದು ಬ್ರಾಂಕಿಯೋಲ್ಸ್ ಹತ್ರ ಬಂದು ನೆಕ್ಸ್ಟು ಆಲ್ವಿಯೋಲರ್ ಸ್ಯಾಕ್ಸಿಂದ ಡಿಫ್ಯೂಸ್ ಆಗುತ್ತೆ. ಸೊ ಇದನ್ನು ಪುನಃ ಡೀಟೇಲ್ ಆಗಿ ಏನು ಇದ್ರದ್ದು ಒಂದೊಂದು ಫಂಕ್ಷನ್ ಅಂತ ನೋಡೋಣ. ಸೊ ಇವಾಗ ಒಂದು ಬ್ರೀದ್ ಇನ್ ಮಾಡಿದಾಗ ಫಸ್ಟ್ ಏನಾಗುತ್ತೆ? ಏರ್ ಮಾಲಿಕ್ಯೂಲ್ಸ್ ನಮ್ಮದು ನೋಸ್ಟ್ರಿಲ್ಸಿಂದ ಪಾಸ್ ಆಗುತ್ತೆ. ಸೊ ಇವಾಗ ನಾನು ಬ್ರೀದ್ ಮಾಡಿದೆ, ಏರ್ ಮಾಲಿಕ್ಯೂಲ್ಸ್ ನನ್ನ ನೋಸ್ಟ್ರಿಲ್ಸ್ ಹತ್ರ ಇದೆ. ಸೊ ನೋಸ್ಟ್ರಿಲ್ಸಿಂದ ಏನಾಗುತ್ತೆ? ನೇಸಲ್ ಪ್ಯಾಸೇಜ್ಗೆ ಪಾಸ್ ಆಗುತ್ತೆ. ಸೊ ಈ ನೇಸಲ್ ಪ್ಯಾಸೇಜ್ಗೆ ಏರ್ ಮಾಲಿಕ್ಯೂಲ್ಸ್ ಪಾಸ್ ಆದಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ನಮ್ಗೆ ಗೊತ್ತು, ಏರ್ ಎಂಟರ್ಸ್ ಥ್ರೂ 2 ನೋಸ್ಟ್ರಿಲ್ಸ್. ಸೊ ನೆಕ್ಸ್ಟು ನೋಸ್ಟ್ರಿಲ್ಸ್ ಒಳಗೆ
ಹೇರ್ ಮತ್ತು ಮ್ಯೂಕಸ್ ಮೆಂಬ್ರೇನ್ ಇದೆ. ಸೊ ನಾವಿಲ್ಲಿ ನೇಸಲ್ ಪ್ಯಾಸೇಜ್ ನೋಡಿದ್ರೆ ಇಲ್ಲಿ ಸಣ್ಣ ಸಣ್ಣದು ಹೇರ್ ಇರುತ್ತಲ್ವ, ಮತ್ತು ಮ್ಯೂಕಸ್ ಮೆಂಬ್ರೇನ್ ಅಂದರೆ ಅಂಟಿರುತ್ತೆ. ಸೊ ಯಾಕಿರುತ್ತೆ? ಸೊ ನಾವು ಏನು ಬ್ರೀದ್ ಮಾಡ್ತೀವಲ್ವ ಅದು ಫಿಲ್ಟರ್ ಮಾಡೋಕ್ಕೆ, ಅಂದರೆ ಒಳಗೆ ಬರೀ ಪ್ಯೂರ್ ಏರ್ ಹೋಗಬೇಕು. ಏನು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತಲ್ವ ಅದನ್ನು ಫಿಲ್ಟರ್ ಮಾಡೋಕ್ಕೆ, ಅಂದರೆ ಅದೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಹೇರ್ ಮತ್ತು ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಇನ್ನೊಂದು ಏನಂದರೆ ನಾವು ಏನು ಒಳಗೆ ಬ್ರೀದಿನ್ ಮಾಡ್ತೀವಲ್ಲ ಏರ್, ಅದು ಸ್ವಲ್ಪ ವಾರ್ಮ್ ಆಗಿರಬೇಕು. ಸೊ ಅದಕ್ಕೆ ಇದು ಹೇರ್ ಮತ್ತು ಮ್ಯೂಕಸ್ ಮೆಂಬ್ರೇನ್ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಮ್ಯೂಕಸ್ ಸೆಕ್ರೇಷನಿಂದ ನಮ್ಮದು ನೇಸಲ್ ಪ್ಯಾಸೇಜ್ ಸ್ವಲ್ಪ ವೆಟ್ ಇರುತ್ತೆ, ಡ್ರೈ ಆಗಿರೋ ಉರಿ ಥರ ಫೀಲ್ ಆಗುತ್ತೆ. ಸೊ ಈ ಮ್ಯೂಕಸ್ ಮೆಂಬ್ರೇನಿಂದ ವೆಟ್ ಆಗಿರುತ್ತೆ. ಅದೇ ಹೇಳಿದ್ನಲ್ವ, ಫಿಲ್ಟ್ರಿಂಗಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಏರ್ ಲಂಗ್ಸ್ಗಿಂತ ರೀಚ್ ಆಗೋ ಮುಂಚೆ ಸ್ವಲ್ಪ ವಾರ್ಮ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನೇಸಲ್ ಪ್ಯಾಸೇಜಿಂದ ಪಾಸ್ ಆಗಿ ನೇಸಲ್ ಕ್ಯಾವಿಟಿವರೆಗೆ ಬಂದಿದೆ. ಸೊ ನೆಕ್ಸ್ಟ್ ಏನು, ಫ್ಯಾರಿಂಗ್ಸ್ ಮತ್ತು ಲ್ಯಾರಿಂಗ್ಸ್ ಹತ್ರ ಹೋಗುತ್ತೆ. ಸೊ ಇವಾಗ ನಾನು 2 ಸತಿ ಬ್ರೀದ್ ಇನ್ ಮಾಡೋಣ ಅಂತ ಹೇಳಿದೆ. ನಾನು ಮತ್ತೇನು ಹೇಳಿದೆ, ನೋಸಿಂದ ಬ್ರೀದ್ ಮಾಡಿದೆ ಅಂತ. ಬಟ್ ಯಾಕೆ ನೋಸಿಂದನೇ ಬ್ರೀದ್ ಮಾಡಿದೆ? ಮೌತಿಂದ ಕೂಡ ಬ್ರೀದ್ ಮಾಡ್ಬೋದಲ್ವಾ? ಹೌದು, ಬ್ರೀದ್ ಮಾಡ್ಬೋದು, ಮೌತಿಂದ ಏರ್ ತಗೋಬೋದು. ಬಟ್ ನೋಸಲ್ಲಿ ಏನಿದೆ, ಹೇರ್ ಲೈಕ್ ಸ್ಟ್ರಕ್ಚರ್ ಮತ್ತು ಮ್ಯೂಕಸ್ ಇದೆ ಅಂತ ಹೇಳಿದೆ. ಸೊ ಇದರಿಂದ ಏನಾಗುತ್ತೆ, ಏರ್ ಫಿಲ್ಟರ್ ಆಗುತ್ತೆ. ಅದೇ ಮೌತಲ್ಲಿ ಆ ಥರ ಹೇರ್ ಲೈಕ್ ಸ್ಟ್ರಕ್ಚರ್ ಇದೆಯಾ? ಇಲ್ಲ. ಸೊ ಅದಕ್ಕೆ ನಾವು ಆದಷ್ಟು ನೋಸಿಂದನೇ ಬ್ರೀದ್ ಮಾಡಬೇಕು. ಇವಾಗ ನೋಸಿಂದ ಬ್ರೀದ್ ಮಾಡಿದ್ವಿ, ಏರ್ ಹೋಯಿತು. ನೆಕ್ಸ್ಟ್ ಇಲ್ಲಿ ನೇಸಲ್ ಪ್ಯಾಸೇಜ್ವರೆಗೆ ಹೋಯಿತು. ನೆಕ್ಸ್ಟ್ ಬರುತ್ತೆ ಫ್ಯಾರಿಂಗ್ಸ್ ಮತ್ತು ಲ್ಯಾರಿಂಗ್ಸ್. ಇವಾಗ ಏರ್ ಮಾಲಿಕ್ಯೂಲ್ಸು ಇಲ್ಲಿ ನೇಸಲ್ ಕ್ಯಾವಿಟಿ ಹತ್ರ ಇದೆ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ, ಫ್ಯಾರಿಂಗ್ಸ್. ಅದು ನೇಸಲ್ ಕ್ಯಾವಿಟಿ ಆದಮೇಲೆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ, ಫ್ಯಾರಿಂಗ್ಸ್. ಸೊ ಇಲ್ಲಿ ಫ್ಯಾರಿಂಗ್ಸ್ ಆದಮೇಲೆ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಲ್ಯಾರಿಂಗ್ಸ್ ಅಂತ. ಈ ಲ್ಯಾರಿಂಗ್ಸಲ್ಲಿ ವಾಯ್ಸ್ ಬಾಕ್ಸ್ ನಾವೇನು ಹೇಳ್ತೀವಲ್ವ, ಸೊ ಇಲ್ಲಿ ವೋಕಲ್ ಕಾರ್ಡ್ಸ್ ಅಂತ ಇರುತ್ತೆ. ಏನಾಗುತ್ತೆ ಅಂದರೆ ಒಂದು 2 ಮಸಲ್ ಇರುತ್ತೆ. ಸೊ ಆ ಮಸಲ್ಲು ನಮ್ಮದು ವಾಯ್ಸನ್ನು ಡಿಫೈನ್ ಮಾಡುತ್ತೆ. ಹೇಗಂದರೆ ಇವಾಗ ಹೈ ಪಿಚ್, ಅಂದರೆ ನಾವು ಹೈ ಪಿಚ್ಚಲ್ಲಿ ಮಾತಾಡಬೇಕಂದ್ರೆ ಆ ಥರ ಮಾತಾಡಬೇಕಂದ್ರೆ ಇದು ಮಸಲ್ ಏನಿರುತ್ತಲ್ವ ಅದು ಟೈಟಾಗಿರುತ್ತೆ. ಸೊ ಏರ್ ಅದ್ರ ಮಧ್ಯೆಯಿಂದ ಪಾಸ್ ಆದಾಗ ನಮ್ಮದು ವಾಯ್ಸ್ ಜನ್ರೇಟ್ ಆಗುತ್ತೆ. ಅದೇ ಲೋ ಪಿಚ್ ಅಂದರೆ ಹಲೋ ಈ ಥರ ಲೋ ಪಿಚ್ಚಲ್ಲಿ ಅಂದರೆ ಮಸಲ್ಲು ಲೂಸ್ ಆಗಿರುತ್ತೆ. ಯೂಶ್ವಲಿ ಗರ್ಲ್ಸಲ್ಲಿ ಇದು ಮಸಲ್ಸು ಟೈಟ್ ಇರುತ್ತೆ, ಅಂದರೆ ಹೈ ಪಿಚ್ಚಲ್ಲಿ ಮಾತಾಡ್ತಾರೆ. ಬಾಯ್ಸಲ್ಲಿ ಏಜ್ ಆದಾಗ ಲೋ ಪಿಚ್ಚಲ್ಲಿ ಇರುತ್ತೆ. ನೆಕ್ಸ್ಟು ಈ ಫ್ಯಾರಿಂಗ್ಸು 2ರಲ್ಲಿ ಡಿವೈಡ್ ಆಗುತ್ತೆ ಅಂತ ಹೇಳಿದೆ. ಒಂದು ಫುಡ್ ಪೈಪ್, ಈಸೋಫೇಗಸ್, ಅದನ್ನು ನಾವು ಕಲ್ತಿದ್ದೀವಿ. ನೆಕ್ಸ್ಟ್ ಅಂದರೆ ಟ್ರೆಕಿಯಾ, ವಿಂಡ್ ಪೈಪ್. ಸೊ ಈ ವಿಂಡ್ ಪೈಪು ಇಲ್ಲಿ ಇಟ್ ಈಸ್ ಮೇಡ್ ಆಫ್ ರಿಂಗ್ಸ್ ಆಫ್ ಕಾರ್ಟಿಲೇಜ್. ಅಂದರೆ ಈಗ ಇಲ್ಲಿ ನೀವು ಟಚ್ ಮಾಡಿದರೆ ಈ ಥರ ಇಲ್ಲಿ ನಿಮಗೆ ರಿಂಗ್ ಥರ ಫೀಲ್ ಆಗ್ಬೋದು. ಈ ಥರ ಇಲ್ಲಿ ಟಚ್ ಮಾಡ್ಕೊಂಡು ನೋಡಿ. ಸೊ ಏನಾಗುತ್ತಂದರೆ ಈ ಟ್ರೆಕಿಯಾ ಇದು ಕಾರ್ಟಿಲೇಜು ಇಟ್ ಪ್ರಿವೆಂಟ್ಸ್ ಕೊಲ್ಯಾಪ್ಸ್ ಅಂದರೆ ಏನು, ಇವಾಗ ಇಲ್ಲೊಂದು ಪೈಪು ಅದರಲ್ಲಿ ಏನೂ ಏರಿಲ್ಲ ಅಂದರೆ ಅದು ಸುಮ್ಮನೆ ಈ ಥರ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಟ್ರೆಕಿಯಾ ಇದ್ದರೆ ಅಂದರೆ ಕೊಲ್ಯಾಪ್ಸ್ ಆಗಿಬಿಟ್ರೆ ಪುನಃ ಆಮೇಲೆ ಪ್ರೆಷರ್ ಆಗಿ ಏರ್ ಹಾಕಿ ಪುನಃ ಅದು ಓಪನ್ ಆಗಬೇಕು. ಸೊ ಈ ಕಾರ್ಟಿಲೇಜ್ ಏನು ಹೆಲ್ಪ್ ಮಾಡುತ್ತಂದರೆ ಅದನ್ನು ಸ್ಟ್ರಕ್ಚರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನು, ಟು ಪ್ರೊವೈಡ್ ಏರ್ ಫ್ಲೋ ಟು ಆ್ಯಂಡ್ ಫ್ರೋ ಫ್ರಮ್ ದ ಲಂಗ್ಸ್ ಫಾರ್ ರೆಸ್ಪಿರೇಷನ್. ಅಂದರೆ ಲಂಗ್ಸಿಂದ ಏರ್ ಫ್ಲೋನ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಟ್ರೆಕಿಯಾ. ನೆಕ್ಸ್ಟು ಈ ಟ್ರೆಕಿಯಾ ಹೋಗಿ 2ರಲ್ಲಿ ಡಿವೈಡ್ ಆಗುತ್ತೆ. ಬ್ರಾಂಕಸ್ ಅಂದರೆ ಸಿಂಗ್ಯುಲರ್ ಇದ್ದರೆ ಬ್ರಾಂಕಸ್ ಅಥವಾ ಬ್ರಾಂಕೈ. ಸೊ ನೆಕ್ಸ್ಟು ಬ್ರಾಂಕೈ ಏನಿಲ್ಲ, ಸೇಮ್ ಏನು ಬ್ರೀದ್ ಮಾಡಿದೆಯಲ್ಲ ಅದೇ ಆಕ್ಸಿಜನ್ಗೆ ಪ್ಯಾಸೇಜ್ ವೇ, ಕಾರ್ಬನ್ ಡೈಆಕ್ಸೈಡ್ ಲೀವ್ ಆಗೋಕ್ಕೆ ಏನಾಗುತ್ತೆ, ಇಟ್ ಈಸ್ ಅ ಪ್ಯಾಸೇಜ್ ವೇ ಟು ಲಂಗ್ಸ್. ಅಂದರೆ ಇಷ್ಟವರೆಗೆ ಟ್ರೆಕಿಯಾ ಇತ್ತು, ಒಂದೇ ಪೈಪ್ ಇತ್ತು, 2 ಲಂಗ್ಸ್ ಇದೆ. ಸೊ ಡಿವೈಡ್ ಆಗೋಕ್ಕೆ ಅದು ಬ್ರಾಂಕೈ ಅಂತ ಹೇಳ್ತೀವಿ. ಏನು, ಎಕ್ಸ್ಟೆನ್ಷನ್ ಆಫ್ ವಿಂಡ್ ಪೈಪ್ ಅಥವಾ ಟ್ರೆಕಿಯಾ. ಏನಾಗುತ್ತೆ ಇದರಲ್ಲಿ, ಆಕ್ಸಿಜನ್ ಒಳಗೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅದು ಏನು ಪುನಃ ಹೊರಗಡೆ ಬರಬೇಕು ಅದೇ ಅದರಿಂದನೇ ಪಾಸ್ ಆಗುತ್ತೆ. ಇದು ನೆಕ್ಸ್ಟ್ ಬ್ರಾಂಕೈ ಹೋಗಿ ಲಂಗ್ಸ್ ಒಳಗಡೆ ಇನ್ನೂ ಡಿವೈಡ್ ಆಗುತ್ತೆ. ಅದನ್ನು ನಾವು ಬ್ರಾಂಕಿಯೋಲ್ಸ್ ಅಂತ ಹೇಳ್ತೀವಿ. ಏನಾಗುತ್ತೆ, ಲಂಗ್ಸ್ ಒಳಗಡೆ ಹೋದಾಗ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಆಗುತ್ತೆ. ಈ ಬ್ರಾಂಕಿಯೋಲ್ಸ್ ಎಂಡಲ್ಲಿ ಆಲ್ವಿಯೋಲೈ ಅಂತ ಇರುತ್ತೆ. ಈ ಆಲ್ವಿಯೋಲೈ ಹೊರಗಡೆ ಬ್ಲಡ್ ಸಪ್ಲೈ ಅಂದರೆ ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ. ಸೊ ಅದರಲ್ಲಿ ನಮ್ಮದು ಆಕ್ಸಿಜನ್ ಡಿಫ್ಯೂಸ್ ಆಗುತ್ತೆ. ಸೊ ನಾವು ಏನು ನೋಡಿದ್ವಲ್ಲ ಅದಿಲ್ಲೇ ಇದೆ ನೋಡಿ. ಫಸ್ಟ್ ಟ್ರೇಕಿಯಾ, ಅದರಿಂದ ಏರ್ ಪಾಸ್ ಆಗುತ್ತೆ. ನೆಕ್ಸ್ಟು 2ರಲ್ಲಿ ಡಿವೈಡ್ ಆಗುತ್ತೆ ಬ್ರಾಂಕೈಯಲ್ಲಿ. ಅದು ಬ್ರಾಂಕೈ ಮುಂದೆ ಹೋಗಿಬಿಟ್ಟು ಇಲ್ಲಿ ಸಣ್ಣ ಸಣ್ಣ ಸ್ಟ್ರಕ್ಚರ್ ಅದು ಬ್ರಾಂಕಿಯೋಲ್ಸಲ್ಲಿ ಹೋಗುತ್ತೆ. ಬ್ರಾಂಕಿಯೋಲ್ಸ್ ಎಂಡಲ್ಲಿ ಆಲ್ವಿಯೋಲೈ ಅಂತ ಇರುತ್ತೆ. ಸೊ ಈ ಆಲ್ವಿಯೋಲೈ ಬಗ್ಗೆ ಮುಂದೆ ನೋಡೋಣ. ಸೊ ಇವಾಗ ಆಲ್ವಿಯೋಲೈ ಅಂತ ಹೇಳಿದೆ. ಸೊ ಈ ಆಲ್ವಿಯೋಲೈ ಅಂದರೆ ಏನು, ಏರ್ ಸ್ಯಾಕ್ಸ್ ಅಥವಾ ಬಲೂನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಎಲ್ಲಿರುತ್ತೆ, ಎಂಡ್ ಆಫ್ ಬ್ರಾಂಕಿಯೋಲ್ಸ್. ಸೊ ಏನು ಮಾಡುತ್ತಂದರೆ ಇದು ಈ ಆಲ್ವಿಯೋಲೈ ಏನು ಸ್ಟ್ರಕ್ಚರ್ ಇದೆಯಲ್ಲೋ ಇಲ್ಲಿ ಬ್ರಾಂಕಿಯೋಲ್ಸ್ ಎಂಡಲ್ಲಿ, ಸೊ ಅದು ಬ್ಲಡ್ ಸ್ಟ್ರೀಮ್ ಅಂದರೆ ಅದರಲ್ಲಿ ಬ್ಲಡ್ ಕ್ಯಾಪಿಲರೀಸ್ ತುಂಬ ಹೈ ಇರುತ್ತೆ. ಅಂದರೆ ಬ್ಲಡ್ಡಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸ್ ಮಾಡೋಕ್ಕೆ ಲಂಗ್ಸಿಂದ ಇದು ಆಲ್ವಿಯೋಲೈ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದಲ್ವ, ಇದು ಏನು ಪಾರ್ಟ್ ಇದೆ ಅಲ್ವ, ಇದು ಬ್ಲಡ್ ಕ್ಯಾಪಿಲರೀಸ್. ಸೊ ಇದರಲ್ಲಿ ಏನು ಆಕ್ಸಿಜನ್ ಬರ್ತಾ ಇದೆ, ಸೊ ಅದು
ಇಲ್ಲಿ ಡಿಫ್ಯೂಸ್ ಆಗುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಪುನಃ ಅದರಿಂದ ಲಂಗ್ಸ್ ಒಳಗೆ ಹೋಗುತ್ತೆ, ಅಲ್ಲಿಂದ ಪುನಃ ನಾವು ಅದನ್ನು ಎಕ್ಸೇಲ್ ಮಾಡ್ತೀವಿ. ಸೊ ಅದಕ್ಕೆ ಆಲ್ವಿಯೋಲೈ ಬೇಸಿಕಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ಗೆ ಹೆಲ್ಪ್ ಮಾಡುತ್ತೆ. ಎಲ್ಲಿಂದ? ಬ್ಲಡ್ ಸ್ಟ್ರೀಮಿಂದ ಲಂಗ್ಸ್ಗೆ. ಅದೇ ಥರ ಇಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಇದ್ದಾಗ ಆಕ್ಸಿಜನ್ ಬ್ಲಡ್ ಸ್ಟ್ರೀಮಲ್ಲಿ ಫ್ಲೋ ಆಗುತ್ತೆ. ಸೊ ಇದನ್ನು ನಾವು ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ಅದೇ ಕಾರ್ಬನ್ ಡೈಆಕ್ಸೈಡ್ ಕೂಡ ಅದೇ ಸೇಮ್, ಪ್ರೆಷರ್ ಡಿಫ್ರೆನ್ಸಿಂದ ಕಾರ್ಬನ್ ಡೈಆಕ್ಸೈಡ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಸೊ ನಾನು ಇವಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದೆವಲ್ಲ, ಅದ್ರ ಮಾತ್ರ ಅಲ್ಲ, ಏನು ಬೇರೆ ವೇಸ್ಟ್ ಇರುತ್ತಲ್ವ ಅದು ಕೂಡ ಈ ಬ್ಲಡ್ ಕ್ಯಾಪಿಲರೀಸಿಂದ ವೇನ್ಸಲ್ಲಿ ರಿಟರ್ನ್ ಆಗುತ್ತೆ. ಸೊ ಇದು ಬ್ಲಡ್ ಕ್ಯಾಪಿಲರೀಸ್ ಬಗ್ಗೆ. ಸೊ ಇವಾಗ ನೀವು ಬ್ರೀದ್ ಮಾಡಬೇಕಾದ್ರೆ, ಈ ಥರ ಬ್ರೀದ್ ಮಾಡಬೇಕಾದ್ರೆ ಏನಾಗ್ತಿದೆ, ನಮ್ಮ ಲಂಗ್ಸ್ ಎಕ್ಸ್ಪಾಂಡ್ ಆಗ್ತಾ ಇದೆ. ಸೊ ಇದು ಲಂಗ್ಸ್ ಎಕ್ಸ್ಪಾಂಡ್ ಹೇಗಾಗುತ್ತೆ? ಸೊ ಇದಕ್ಕೆ ಮೇನ್ ಕಾರಣ ಅಂದರೆ ಡಯಾಫ್ರಮ್. ಸೊ ಡಯಾಫ್ರಮ್ ಅಂದರೆ ಒಂದು ಥಿನ್ ಮಸಲ್ಲು, ಅದೇನು ಮಾಡುತ್ತಂದರೆ ನಮ್ಮದು ಲಂಗ್ಸ್ ರೀಜನಿಂದ ಅಬ್ಡಾಮಿನಲ್ ರೀಜನ್ ಅದನ್ನು ಸಪ್ರೇಟ್ ಮಾಡುತ್ತೆ. ಫಸ್ಟ್ ಥಿಂಗ್, ಅದ್ರದ್ದು ಫಸ್ಟ್ ಫಂಕ್ಷನ್ ಅದು ಈ ಥರ ಸಪ್ರೇಟ್ ಮಾಡುತ್ತೆ. ಇನ್ನೊಂದು ಏನಂದರೆ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಡಯಾಫ್ರಮ್ಮು ಈ ಥರ ಕೆಳಗೆ ಬಂದಾಗ ಲಂಗ್ಸು ಎಕ್ಸ್ಪಾಂಡ್ ಆಗುತ್ತೆ. ಸೊ ನೀವು ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಹೋಲಿಯಲ್ಲಿ ನಾವು ಪಿಚ್ಕಾರಿ ಯೂಸ್ ಮಾಡ್ತೀವಲ್ವಾ, ನಾವು ಪಿಚ್ಕಾರಿ ಏನು ಮಾಡ್ತೀವಿ, ಪಿಚ್ಕಾರಿಯಲ್ಲಿ ನೀರು ಹಾಕ್ಕೊಂಡು ಇದು ನೀರಲ್ಲಿ ಮುಳುಗಿಸಿ ಈ ಥರ ಹಿಂದೆ ಎಳಿತೀವಿ. ಸೊ ಏನಾಗುತ್ತೆ, ಪಿಚ್ಕಾರಿಯಲ್ಲಿ ಒಂದು ಏರ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಎಲ್ಲ ನೀರು ಒಳಗೆ ಬರುತ್ತೆ. ಇಲ್ಲೂ ಕೂಡ ಅದೇ ಆಗ್ತಿದೆ ನೋಡಿ. ಈ ಥರ ಡಯಾಫ್ರಮ್ ಕೆಳಗೆ ಬಂದಾಗ, ಅಂದರೆ ಈ ಥರ ಕಾಂಟ್ರಾಕ್ಟ್ ಆದಾಗ ಅದರಲ್ಲಿ ಲಂಗ್ಸಲ್ಲಿ ಈ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಈ ಪ್ರೆಷರ್ ಡಿಫ್ರೆನ್ಸಿಂದ ಏರ್ ಒಳಗಡೆ ಹೋಗುತ್ತೆ. ಅದೇ ನಾವು ಪುನಃ ಡಯಾಫ್ರಮ್ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ನಾವು ಪಿಚ್ಕಾರಿ ಪ್ರೆಸ್ ಮಾಡ್ತೀವಿ, ಏನಾಗುತ್ತೆ, ನೀರು ಹೊರಗಡೆ ಹೋಗುತ್ತೆ. ಅದೇ ಥರ ಏರ್ ಹೊರಗಡೆ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಡಯಾಫ್ರಮ್ ವರ್ಕ್ಸ್. ಈ ಡಯಾಫ್ರಮಿಂದ ನಮ್ಮದು ಲಂಗ್ಸು ಎಕ್ಸ್ಪಾಂಡು ಮತ್ತು ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ನಾವು ಏನು ನೋಡಿದ್ವಿ, ಎರಡು ಪ್ರೋಸೆಸ್, ಏನು ಬ್ರೀದಿನ್ ಅಥವಾ ಇನ್ಹಲೇಷನ್. ಇನ್ಹಲೇಷನ್ ಟೈಮ್ಗೆ ಏನಾಗುತ್ತೆ, ಡಯಾಫ್ರಮ್ ಕೆಳಗಡೆ ಮೂವ್ ಆಗುತ್ತೆ. ಅಂದರೆ ಪಿಚ್ಕಾರಿಯಿಂದ ನಾವು ಈ ಥರ ನೆನ್ಪಿಟ್ಕೊಳ್ಳಿ, ಪಿಚ್ಕಾರಿಯಿಂದ ಎಳೆಯೋದು, ಪಿಚ್ಕಾರಿಯಲ್ಲಿ ನೀರು ಒಳಗೆ ಹಾಕೋದು, ಅಂದರೆ ಏರ್ ಒಳಗೆ ತಗೊಳ್ಳೋದು ಇಲ್ಲಿ. ಸೊ ಡಯಾಫ್ರಮ್ ಕೆಳಗಡೆ ಹೋಗುತ್ತೆ, ರಿಬ್ಸ್ ಹೊರಗಡೆ ಮೂವ್ ಆಗುತ್ತೆ, ಅಂದರೆ ಲಂಗ್ಸಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲಿಂದ? ಹೊರಗಡೆಯಿಂದ ಒಳಗೆ ಪ್ರೆಷರ್ ಡಿಫ್ರೆನ್ಸ್. ಸೊ ಏರ್ ಒಳಗಡೆ ಹೋಗುತ್ತೆ, ಏನಿದಕ್ಕೆ ಹೇಳ್ತೀವಿ ಇನ್ಹಲೇಷನ್. ಅದೇ ಎಕ್ಸಲೇಷನ್ ಅಂದರೆ ಏರ್ ಹೊರಗಡೆ ಹಾಕೋದು. ಪುನಃ ಏನು, ಪಿಚ್ಕಾರಿದೆ ಇಮ್ಯಾಜಿನ್ ಮಾಡಿ, ಪ್ರೆಸ್ ಮಾಡ್ತೀವಿ, ಅಂದರೆ ಡಯಾಫ್ರಮ್ ಒಳಗಡೆ ಹೋಗುತ್ತೆ. ಸೊ ಏನಾಗುತ್ತೆ, ಪುನಃ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಏರ್ ಹೊರಗಡೆ ಹೋಗುತ್ತೆ. ಸೊ ದಿಸ್ ಈಸ್ ಇನ್ಹಲೇಷನ್, ಎಕ್ಸಲೇಷನ್. ಸೊ ಇವಾಗ ಬ್ರೀದಿಂಗಲ್ಲಿ ಎರಡು ಪ್ರೊಸೆಸ್, ಏನು, ಇನ್ಹಲೇಷನ್ ಅಂದರೆ ಬ್ರೀದಿನ್ ಏರ್ ಒಳಗಡೆ ತಗೊಳ್ಳೋದು. ಸೊ ಏನಾಗುತ್ತೆ, ಏರ್ ಒಳಗಡೆ ಹೋಗ್ತಿದೆ, ಅದೇ ಅಂದರೆ ಪಿಚ್ಕಾರಿದ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಪಿಚ್ಕಾರಿಯಲ್ಲಿ ನೀರು ಒಳಗಡೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನಾವು ಈ ಥರ ಹಿಂದೆ ಎಳಿಬೇಕು. ಸೊ ಇಲ್ಲೇನಾಗುತ್ತೆ, ಡಯಾಫ್ರಮ್ ಮೂವ್ಸ್ ಡೌನ್, ಅಂದರೆ ಡಯಾಫ್ರಮ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಡಯಾಫ್ರಮ್ ಕಾಂಟ್ರಾಕ್ಟ್ ಆದಾಗ ರಿಬ್ ಕೇಜ್ ಹೊರಗಡೆ ಮೂವ್ ಆಗುತ್ತೆ ಮತ್ತು ಲಂಗ್ಸ್ ಎಕ್ಸ್ಪಾಂಡ್ ಆಗುತ್ತೆ. ಲಂಗ್ಸ್ ಎಕ್ಸ್ಪಾಂಡ್ ಆದರೆ ಏನಾಗುತ್ತೆ, ಅದರಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಹೊರಗಡೆಯಿಂದ ಒಳಗಡೆ. ಎಕ್ಸಲೇಷನಲ್ಲಿ ಏನಾಗುತ್ತೆ, ಚೆಸ್ಟ್ ಕ್ಯಾವಿಟಿ ಕಾಂಟ್ರಾಕ್ಟ್ಸ್, ಅಂದರೆ ಚೆಸ್ಟ್ ಕ್ಯಾವಿಟಿ ಕಾಂಟ್ರಾಕ್ಟ್ ಆಗುತ್ತೆ. ಯಾಕಾಗುತ್ತೆ, ಯಾಕಂದರೆ ಡಯಾಫ್ರಮ್ ಅಪ್ವರ್ಡ್ ಮೂವ್ ಆಗುತ್ತೆ ಅಥವಾ ಡೋಮ್ ಶೇಪ್ಡ್ ಆಗುತ್ತೆ, ಅಂದರೆ ನಾರ್ಮಲ್ ಶೇಪಲ್ಲಿ. ಬ್ರೀತ್ ಇನ್ ಮಾಡಿದಾಗ ಏನಾಗುತ್ತೆ, ನಮ್ಮದು ರಿಬ್ಸು ಏನಿದೆ ಅಲ್ವ ಅದು ಔಟ್ವರ್ಡ್ ಮೂವ್ ಆಗುತ್ತೆ. ಅದೇ ಎಕ್ಸೇಲ್ ಮಾಡಿದಾಗ ಅಂದರೆ ಬ್ರೀದ್ ಔಟ್ ಮಾಡಿದಾಗ ಇನ್ವರ್ಡ್ ಮೂವ್ ಆಗುತ್ತೆ. ನೆಕ್ಸ್ಟ್ ಇದು ಡೆಫಿನೇಷನ್. ಬ್ರೀದ್ ಇನ್ ಅಂದರೆ ಏನು, ಬ್ರೀತ್ ಇನ್ ಅಂದರೆ ಏರ್ ಒಳಗೆ ಹೋಗೋದು, ಲಂಗ್ಸ್ ಒಳಗೆ ಹೋಗೋದು, ಏರ್ ಎಂಟರ್ಸ್ ಲಂಗ್ಸ್. ಇಲ್ಲಿ ಏರ್ ಎಕ್ಸಿಟ್ಸ್ ಲಂಗ್ಸ್. ಸೊ ಇದು ಇನ್ಹಲೇಷನ್ ಮತ್ತು ಎಕ್ಸಲೇಷನ್ದು ಡಿಫ್ರೆನ್ಸಸ್. ಸೊ ಇಷ್ಟವರೆಗೆ ನಾವು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಗ್ಗೆ ಮಾತಾಡಿದ್ವಿ. ಸೊ ಇದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಏನಾಗತ್ತಲ್ವಾ, ಸೊ ಫಸ್ಟ್ ನಾವು ಏನು ಏರ್ ಆಕ್ಸಿಜನ್ ತೊಗೊಳ್ತೀವಿ, ಆ ಆಕ್ಸಿಜನ್ ಎಲ್ಲ ಬಾಡಿ ಪಾರ್ಟ್ಸ್ಗೂ ರೀಚ್ ಆಗಬೇಕು. ಸೊ ಎಲ್ಲ ಬಾಡಿ ಪಾರ್ಟ್ಸ್ಗೂ ರೀಚ್ ಆಗಬೇಕಂದ್ರೆ ಇದಕ್ಕೊಂದು ಬೇಗ ಹೋಗಬೇಕು. ಸೊ ಬ್ಲಡ್ಡಲ್ಲಿ ಇದೊಂದು ಪಿಗ್ಮೆಂಟ್ ಇರುತ್ತೆ. ಸೊ ಈ ಪಿಗ್ಮೆಂಟ್ ಹೆಸರು ಹೀಮೋಗ್ಲೋಬಿನ್ ಅಂತ. ಈ ಹೀಮೋಗ್ಲೋಬಿನ್ನೇ ಕಾರಣ ನಮ್ಮ ಬ್ಲಡ್ ರೆಡ್ ಕಲರ್ ಕಾಣಿಸುತ್ತಲ್ವಾ, ಸೊ ಅದು ಈ ಪಿಗ್ಮೆಂಟಿಂದನೇ ಕಾರಣ. ಸೊ ಇದು ಹೀಮೋಗ್ಲೋಬಿನ್ ಏನು ಮಾಡುತ್ತಂದರೆ, ಏನು ಆಕ್ಸಿಜನ್ ಇರುತ್ತಲ್ವ ಅದನ್ನು ಹಿಡ್ಕೊಂಡು ಬೇರೆ ಬೇರೆ ಟಿಶ್ಯೂಸ್ಗೆ ಹತ್ರ ರೀಚ್ ಮಾಡಿಸುತ್ತೆ. ಒಂಥರ ಟ್ಯಾಕ್ಸಿ ಇದ್ದಾಗೆ, ಅಂದರೆ ಈ ಆಕ್ಸಿಜನ್ನ ಹಿಡ್ಕೊಂಡು ಬೇರೆ ಎಲ್ಲೆಲ್ಲಿ ಆಕ್ಸಿಜನ್ ಬೇಕೋ ಅಲ್ಲೆಲ್ಲಿ ತಗೊಂಡು ಹೋಗುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಇದು ಡೈರೆಕ್ಟಾಗಿ ಬ್ಲಡ್ಡಲ್ಲೇ ರಿಲೀಸ್ ಆಗಿರುತ್ತೆ, ಇದಕ್ಕೇನು ಸಪ್ರೇಟಾಗಿ ಏನು ಬೇಡ. ಸೊ ನಾರ್ಮಲ್ ಬ್ಲಡ್ಡಿಂದನೇ ಡಿಸಾಲ್ವ್ ಆಗಿ ಅದು ಕ್ಯಾರಿ ಆಗ್ತಾ ಇರುತ್ತೆ, ಪುನಃ ಲಂಗ್ಸ್ ಹತ್ರ ಬರುತ್ತೆ, ಅಲ್ಲಿ ಡಿಫ್ಯೂಸ್ ಆಗಿ ಆಮೇಲೆ ನಾವು ನೋಸ್ಟ್ರಿಲ್ಸಿಂದ ಎಕ್ಸೇಲ್ ಮಾಡ್ತೀವಿ. ಏಕೆಂದರೆ ಒನ್ ಮೋರ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್. ನಮ್ಮ ಬ್ಲಡ್ಡಲ್ಲಿ ಕೂಡ ವಾಟರೇ ಇರೋದಲ್ವಾ, ಸೊ ಕಾರ್ಬನ್ ಡೈಆಕ್ಸೈಡ್ ಸಾಲ್ಯುಬಲ್ ಇರುತ್ತೆ, ಆಕ್ಸಿಜನ್ ಅಷ್ಟು ಸಾಲ್ಯುಬಲ್ ಇರೋದಿಲ್ಲ. ಸೊ ಅದಕ್ಕೆ ಒಂದು ಸಪ್ರೇಟ್ ಫಾರ್ಮ್ ಅಂದರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇಕೇನು, ಹೀಮೋಗ್ಲೋಬಿನ್. ಇನ್ನೊಂದೇನೆಂದರೆ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಯೂಸ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್
ವೆಲ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ ಯೂಸ್ ಡಿಸಾಲ್ವ್ಡ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಅರ್ಥ ಏನು? ನಾವೆಲ್ಲ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್, ನಾವು ಅಟ್ಮಾಸ್ಫಿಯರಿಂದನೇ ಬ್ರೀದ್ ಮಾಡ್ತೀವಿ, ಅಂದರೆ ಏನು ಏರ್ ಇದೆ ಅದನ್ನು ನಾವು ಬ್ರೀದ್ ಮಾಡ್ತೀವಿ, ಆಕ್ಸಿಜನ್ ತಗೊಳ್ತೀವಿ. ಅದೇ ಅಕ್ವಾಟಿಕ್ ಆರ್ಗ್ಯಾನಿಸಮ್ ಅಂದರೆ ಮೀನು ಅಥವಾ ಏನೆಲ್ಲ ಅಕ್ವಾಟಿಕ್ ಆ್ಯನಿಮಲ್ಸ್ ಇರುತ್ತೆ ಅದು ಡಿಸಾಲ್ವ್ಡ್ ಅಂದರೆ ಇದು ನೀರಲ್ಲಿ ಏನು ಡಿಸಾಲ್ವ್ ಆಗಿರುತ್ತಲ್ಲ ಆಕ್ಸಿಜನ್ ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ನೀವು ನೋಡಿರ್ಬೋದು ಫಿಶ್ ಏನಿರುತ್ತಲ್ವ ಅದು ಪಟ ಬ್ರೀದ್ ಮಾಡ್ತಾ ಇರುತ್ತೆ. ಏಕೆ? ಇರೋದೇ ಕಮ್ಮಿ ಆಕ್ಸಿಜನ್, ಬೇಕಾಗಿರೋದು ಜಾಸ್ತಿ, ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಬ್ರೀದ್ ಮಾಡ್ತಾ ಇರ್ತಾರೆ. ಸೊ ದಿಸ್ ಈಸ್ ಹೌ ರೆಸ್ಪಿರೇಷನ್ ವರ್ಕ್ಸ್.